ತೆಂಗೆ ಮತ್ತೆ ಅಮ್ಮ, ನಿನಗೇನು ಆಗಲ್ಲಮ್ಮ. ನೀನು ಚೆನ್ನಾಗಿ ಆಗ್ತೀಯಮ್ಮ. ನೀನು ನಮಗೆ ಬೇಕಮ್ಮ. ನೀನು ಧೈರ್ಯವಾಗಿರಮ್ಮ. ನೀನು ರಾಮು, ನಮಗೆ ಬಂದಿರೋ ಕಷ್ಟ ಪ್ರಪಂಚದಲ್ಲಿ ಯಾರಿಗೂ ಬರೋದು ಬೇಡಪ್ಪ. ಸರಿ ಅಮ್ಮ. ಆನಂದನ್ನ ಏನಾದರೂ ಮಾಡಿ ಡಾಕ್ಟ್ರ್ ಓದಿಸ್ಬಿಡಪ್ಪ. ಆಯ್ತಮ್ಮ, ನಿನ್ನ ಮಾತು ನಡೆಸ್ಕೊಡ್ತೀನಮ್ಮ. ನಡೆಸ್ಕೊಡ್ತೀನಮ್ಮ. ಹಂಗೆ ಗೀತನ್ನ ಒಂದು ಒಳ್ಳೆ ಕಡೆ ಕೊಟ್ಟು ಮದುವೆ ಮಾಡಿಬಿಡಪ್ಪ. ಆಗ್ಲಮ್ಮ, ನೀನೇನು ಚಿಂತೆ ಮಾಡಬೇಡಮ್ಮ. ನಾನೆಲ್ಲ ಏರ್ಪಾಡು ಮಾಡ್ತೀನಮ್ಮ. ನೀನು ಧೈರ್ಯವಾಗಿರಮ್ಮ. ಆನಂದ, ಚೆನ್ನಾಗಿ ಓದಪ್ಪ. ಹಾಗೆ ನಿಮ್ಮಪ್ಪನ ಕೊಟ್ಟು ಮಾತನ್ನ ಉಳಿಸ್ಕೊಡ್ತೀಯಪ್ಪ. ಅಪ್ಪನು ಕೊಟ್ಟು ಮಾತು ಉಳಿಸ್ಕೋತೀನಮ್ಮ. ಖಂಡಿತ ಉಳಿಸ್ಕೊಡ್ತೀನಮ್ಮ. ನಿಮ್ಮ ಅತ್ತೆ ಮಗಳನ್ನೇ ಮದುವೆ ಆಗ್ತೀಯ. ಆಯ್ತಮ್ಮ. ಅವಳನ್ನ ಕೈ ಬಿಡ್ಬೇಡಪ್ಪ. ಇಲ್ಲಮ್ಮ, ನಿನಗೇನು ಆಗಲ್ಲಮ್ಮ. ನೀನು ಧೈರ್ಯವಾಗಿರಮ್ಮ. ನೀನು ಚೆನ್ನಾಗಿ ಆಗ್ತೀಯಮ್ಮ. ನೀನು ನಮಗೆ ಬೇಕಮ್ಮ. ನೀನು ಧೈರ್ಯವಾಗಿರಮ್ಮ. ನೀನು ಹೌದಮ್ಮ, ನಿನಗೇನು ಆಗಲ್ಲಮ್ಮ. ನೀನು ಧೈರ್ಯವಾಗಮ್ಮ. ನೀನು 4 ಸಲ ಬದುಕಬೇಕಮ್ಮ. ನೀನು ನಮಗೆ ಬೇಕಮ್ಮ. ಗೀತಾ, ಬೇಡ, ಎಲ್ಲೇ ನಿಂತಿದ್ದಾಳೆ? ನನಗೆ ಕೂಗಿದ್ರೆ ಕೇಳಿಸ್ತಿಲ್ವಾ? ಯಾಕೆ ಈಗ ನಿಂತಿದ್ದಾಳೆ? ಓ, ನನಗೆ ಆಟ ಆಡಿಸ್ಬೇಕು ಅಂತ ಇದೆಯಾ? ಇರು, ಮಾಡ್ತೀನಿ ನಿಂಗೆ. ಏನಕ್ಕೆ ನಿಂತಿದ್ದಾಳೆ? ಓ ದೇವ್ರೇ, ಕ್ಷಮಿಸಪ್ಪ. ಏನಮ್ಮ ಗೀತಾ, ದೇವ್ರ ಮೇಲೆ ಭಕ್ತಿ ಬಹಳ ಜಾಸ್ತಿ ಆಗಿರೋ ಹಾಗಿದೆ. ಏನು ಹೊರ ಕೇಳ್ಕೊಂತ ಇದೀಯಾ? ಓಹೋ, ನಮ್ಮಣ್ಣ ತುಂಬಾ ಬಡವ, ಅವನಿಗೇನಾದ್ರೂ ಒಂದು ಲಾಟ್ರಿ ಗೀಟ್ರಿ ಹೊಡ್ಸಪ್ಪ ದೇವ್ರೇ ಅಂತ ಕೇಳ್ಕೊಂತ ಇದೀಯಾ? ಇಲ್ವಾ? ಹಾಗಾದ್ರೆ ಏನ್ ಕೇಳ್ಕೊಂತ ಇದೀಯಾ? ಓ, ಒಳ್ಳೆ ಸಿನಿಮಾ ಆಕ್ಟರ್ ಆಗ್ಬೇಕು ಅಂತಿದ್ಯಾ? ಅದು ಅಲ್ವಾ? ಹಾಗಾದ್ರೆ ಮತ್ತೇನ್ ನೀನ್ ಕೇಳ್ಕೊಂತ ಇದೀಯಾ? ಓ, ಗೊತ್ತಾಯ್ತು. ಏ ಕಳ್ಳಿ, ಒಳ್ಳೆ ಗಂಡ ಬೇಕು ಅಂತ ಕೇಳ್ಕೊತ ಇದೀಯಾ? ಇಲ್ಲ ಅಣ್ಣ, ಚಿಕ್ಕ ವಯಸ್ಸಲ್ಲಿ ನಾನು ಅಪ್ಪ ಅಮ್ಮ ಇಬ್ಬರನ್ನೂ ಕಳ್ಕೊಂಡೆ. ಅವ್ರ ಮುಖ ಸಹ ನಾನು ನೋಡಲಿಲ್ಲ. ಆದರೆ ನೀನು ಸತ್ತ ಸ್ವರ್ಗದಲ್ಲಿರೋ ನನ್ನ ಹೆತ್ತ ಅಪ್ಪ ಅಮ್ಮನಿಗಿಂತ ಚೆನ್ನಾಗಿ ಸಾಕ್ತಾ ಇದೆಯಾ. ಇಂಥ ನನಗೆ ಆ ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಾ ಇದ್ದೆ ಅಣ್ಣ. ಅಯ್ಯೋ ಹುಚ್ಚಿ, ಇದನ್ನೆಲ್ಲ ಏನಕ್ಕೆ ಮತ್ತೆ ಲಗಚ್ಕೊಂಡೆ? ನೋಡಮ್ಮ, ಯಾರನ್ನು ಯಾರೂ ಕಾಪಾಡೋಲ್ಲಮ್ಮ, ಎಲ್ಲರನ್ನೂ ಕಾಪಾಡೋನೇ ಆ ಭಗವಂತ. ಅದಿರ್ಲಿ, ಗೀತಾ, ನಿಂದು ಊಟ ಆಯ್ತೇನಮ್ಮ? ಇಲ್ಲ ಅಣ್ಣ, ನಿನ್ನನ್ನು ಬಿಟ್ಟು ನಾನು ಯಾವತ್ತಾದ್ರೂ ಊಟ ಮಾಡಿದ್ದೀನ? ಗೊತ್ತಮ್ಮ, ನನ್ನನ್ನು ಬಿಟ್ಟು ನೀನೊಂದು ಹನಿ ನೀರು ಸಹ ಕುಡಿಯಲ್ಲ ಅನ್ನೋದು ನನಗೆ ಗೊತ್ತಮ್ಮ. ಅಣ್ಣ, ಏನಮ್ಮ? ಅದು ಒಂದು ವಿಷಯ. ಅಮ್ಮ, ಅಯ್ಯೋ, ಏನಾಯ್ತಣ್ಣ? ಏನಿಲ್ಲಮ್ಮ. ಏನಾಯ್ತಣ್ಣ? ಏನಿಲ್ಲಮ್ಮ, ಅದು ಸ್ವಲ್ಪ ಉಳುಕ್ಬಿಟ್ಟಿದ್ಯಮ್ಮ. ಹುಡುಕಿದ್ಯಾ? ಎಲ್ಲಿ ನೋಡೋಣ. ಇಲ್ಲ ಪುಟ್ಟ, ಉಳುಕಿದೆ ಅಂತ ಈಗ ತಾನೇ ಹೇಳಿದ್ನಲ್ಲ, ಏನೂ ಆಗಿಲ್ಲಮ್ಮ. ಸರಿ ಅಣ್ಣ.
ಏನಣ್ಣ ನೀನು ಹೇಳ್ದೆ ಅದ್ರ ನಾನು ನೋಡ್ಬೇಕು ತೋರ್ಸು. ಇಲ್ಲ ಪುಟ್ಟ, ಏನೂ ಆಗಿಲ್ಲ. ಅಯ್ಯೋ ಏನಣ್ಣ ಇದು, ಇಷ್ಟು ದೊಡ್ಡ ಗಾಯ ಆಗಿದೆ, ರಕ್ತ ಬರ್ತಾ ಇದೆ, ಏನಾಯ್ತಣ್ಣ? ಅಣ್ಣ ಏನಾಯ್ತು? ನಾನು ಆ ಕಡೆಯಿಂದ ಮನೆಗಿಂತ ಬರ್ತಾ ಇದ್ದೆ. ಈ ಕಡೆಯಿಂದ ನಮ್ಮ ಪಕ್ಕದ ಮನೆ ಹುಡುಗ TVS ಸ್ಪೀಡ್ ಆಗಿ ಬರ್ತಾ ಇದ್ನ. ಒಂದವನೇ ಆ ಮೂನೆಲ್ಲ ನನಗೆ ಗುದ್ಬಿಟ್ನ. ಕುದಿದ್ರೆ ಏನಾಯ್ತಣ್ಣ? ಅಯ್ಯೋ ನೀನ, ಅವನು ಗುದ್ದಿದ್ದು ರಪ್ಸಕ್ಕೆ ನಾನು ಎಗರಿ ಆ ಕಾಂಪೌಂಡ್ ಗಿಡದ ಮೇಲೆ ಬಿದ್ದುಬಿಟ್ಟಮ್ಮ. ಆ ಗಿಡ ತಚ್ಕೊಂಡು ಹೀಗಾಗಿದೆಯಮ್ಮ, ಅಷ್ಟೇ ಅಮ್ಮ, ಬೇರೆ ಏನಿಲ್ಲ. ಅಣ್ಣ ನೀನ್ ನನ್ನಿಂದ ಏನೋ ಮುಚ್ಚಿಡ್ತಾ ಇದೀಯ, ನೀ ಸುಳ್ಳು ಹೇಳ್ತಾ ಇದೀಯ. ನೋಡು ಅದೇನಾಯ್ತು ಅಂತ ನಿಜ ಹೇಳೋವರೆಗೂ ನಾನು ತೂತಾನೂ ತಿನ್ನಲ್ಲ, ನೀರು ಕುಡಿಯಲ್ಲ. ಹೋಗೋಣ. ಗೀತ ಮತ್ತೆ ಅದೇನಾಯ್ತು ಅಂತ ಹೇಳೋಣ. ಹೇಳ್ತೀನಮ್ಮ, ಹೇಳ್ತೀನಿ. ಹಿಂಗೆ ಹೇಳ್ತಾ ಇರ್ತೀಯ, ತಿನ್ನಕ್ಕೇನಾದ್ರೂ ಕೊಡ್ತೀಯಮ್ಮ? ನಾನೊಬ್ಳು ಮತ್ತೆ ಬಿಟ್ಟು ಬಾ, ಅಣ್ಣ ಊಟ ಮಾಡು. ಏನ್ ಅಡಿಗೆ ಮಾಡಿದೀಯಮ್ಮ? ಏನಿದೆ ಅಂತ ಮಾಡ್ಲಣ್ಣ, ರಾತ್ರಿ ಮಿಕ್ಕಿದ ಸ್ವಲ್ಪ ತಂಗ್ಲನ್ಕೆನೆ ಒಗ್ಗರಣೆ ಕೊಟ್ಟಿನಿ. ಏನು ಅಮ್ಮ, ಆ ದೇವ್ರು ಕೊಟ್ಟು ಗಂಜಿ ಬೇಸ ಮಾಡ್ಕೋಬಾರ್ದು. ನಡಿಯ ಊಟ ಮಾಡಿ. ಬಂದೆ. ಗೀತಾ ಕಾಯ್ದೆ ಬಂದ್ಬಿಟ್ಟಿದ್ಯಮ್ಮ. ನಮ್ಮ ಆನಂದಿ ಕಾಯ್ದನೆ ಇರ್ಬೇಕು. ತಗೋ ಹೋದು. ರಾಮುಗೆ ಯಾಕಮ್ಮ ನಿಲ್ಲಿಸ್ಬಿಟ್ಟೆ? ಇನ್ನು ಏನೇನೋ ಬರ್ತಿದ್ದಾನಲ್ಲ, ಮುಂದಕ್ಕೆ ಹೋದು. ನೀನೇನು ತಮ್ಮ ಅನ್ನೋ ಅಭಿಮಾನ ಆನಂದಣ್ಣನ ಮೇಲೆ ಇಟ್ಕೊಂಡಿದ್ಯಾ, ಆದ್ರೆ ಆನಂದಣ್ಣಂಗೆ ಅಣ್ಣ ಅನ್ನೋ ಅಭಿಮಾನ ಈ ಪತ್ರದಲ್ಲಿ ಕಾಣಿಸ್ತಾ ಇಲ್ಲ ಅಣ್ಣ. ಅಯ್ಯೋ ಹುಚ್ಚಮ್ಮ, ನಿನಗೆ ಗೊತ್ತಿಲ್ಲ. ಅವನು ಓದ್ ಮುಗಿಸ್ಕೊಂಡು ಬರಲಿ, ನಮ್ಮನ್ನು ಎಷ್ಟು ಚೆನ್ನಾಗಿ ಸಾಕ್ತಾನೆ, ಎಷ್ಟು ಚೆನ್ನಾಗಿ ನೋಡ್ಕೊತಾನೆ ಅಂತ ಎಲ್ಲ ಆಮೇಲೆ ಗೊತ್ತಾಗುತ್ತೆ. ಸರಿ ಮುಂದಕ್ಕೆ ಹೋದು. ಓದಮ್ಮ. ನನ್ನ MBBS ಪರೀಕ್ಷೆ ಮುಗಿಯಿತು, ರಿಸಲ್ಟ್ ಕೂಡ ಬಂತು. ನಾನು ಫಸ್ಟ್ ರ್ಯಾಂಕ್ ಅಲ್ಲಿ ಪಾಸ್ ಆಗಿದ್ದೆ. ನನಗೆ ಕೆಲಸ ಕೂಡ. ಗೀತಾ ದೇವ್ರೆ, ನಿಮ್ಮ ಆಶೀರ್ವಾದದಿಂದ ಮನದಿ ಪಾಸ್ ಆಗ್ಬಿಟ್ಟ. ನಮ್ಮ ಮನದಿ ಪಾಸ್ ಆಗ್ಬಿಟ್ಟ. ಅಪ್ಪ ಅಮ್ಮ ನೋಡಿದ್ರಮ್ಮ. ಅಣ್ಣ ಇನ್ನೂ ಇದೆ ಕೇಳೋಣ. ನನಗೆ ಕೆಲಸ ಕೂಡ ಸಿಕ್ಕಿದೆ. ನನ್ನನ್ನು ಡಾಕ್ಟರ್ ಆಗಿ ನಮ್ಮ ಊರಿಗೆ ಹಾಕಿದ್ದಾರೆ. ನಾನು ಈ ದಿನದ ಮಧ್ಯಾಹ್ನದ ಬಸ್ಸಿಗೆ ಬರುತ್ತಿದ್ದೇನೆ. ಗೀತಾ, ಹಾಗಾದ್ರೆ ನಮ್ಮ ಆನಂದಿ ಬರೋ ಟೈಮ್ ಆಗೋಯ್ತು. ಹೋಗ್ಬೇಕು, ಆರ್ಚಿಯಿಂದ ಮಾಡ್ಕೋ. ಹೋಗು. ನನ್ನ ತಮ್ಮ ಡಾಕ್ಟರ್ ಆಗ್ಬಿಟ್ಟ. ನಮ್ಮ ಕಷ್ಟ ಎಲ್ಲ ಮುಗಿದು ಈಗ ನಾವು 4 ಜನರಂತೆ ಸುಖವಾಗಿ ನೆಮ್ಮದಿಯಾಗಿ ಬಾಳಿ ಬದುಕಬಹುದು. ನನ್ನ ತಮ್ಮ ಮೊದಲಿಗೆ ಡಾಕ್ಟರ್ ಆಗಿ ಬರ್ತಾ ಇದ್ದಾನೆ. ಈ ನಮ್ಮ ಮನೆ ಗಲೀಜ್ ನೋಡಿದ್ರೆ ಏನಂತ ಗೊತ್ತಾನು. ಗೀತಾ ಆನಂದಿ ಬಂದೇ ಬಿಟ್ಟ. ಬೇಗ ಆರತಿ ತಗೊಂಬ ಅಮ್ಮ. ಗೀತಾ ಆರತಿ ನಾನೊಂದು ಮನೆಗೆ ಬೆಳಬೇಡ, ಜೊತೆಗೆ ನಾನು ನಿಂತ್ಕೋತೀನಿ. ಇಬ್ರಿಗೂ ಸೇರಿಸಿ ಬೆಳಬೇಕು. ಏನೋ ಬಾ.
ಬೆಳಕು 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 ಹಾಂ ಈ ಪ್ರಯಾಣದ ಆಸ್ತಿಯಿಂದ ಈಗ ಆಗಿರ್ಬೋದು. ಬೇಸರ ಮಾಡ್ಕೋಬೇಡ. ಅಲ್ವೇ ನಿನ್ನ ನನ್ನ ತಂಗಿ ಅಂತ ಹೇಳ್ಕೊಳಕ್ ನನಗೆ ನಾಚಿಕೆ ಆಗ್ತಾ ಇದೆ. ಥು, ಹೋಗ ಕಡೆ. ನೀನು ನಿನ್ನ ಬಟ್ಟೆನೋ ನಿನ್ನ ಅವತಾರನೋ ಈ ದರಿದ್ರ ರಾಮನೇ ಮೆಚ್ಕೋಬೇಕು. ಓಹ್ ಸಾರಿ ರಾಜು, ಜೊತೆಲೇ ಕರ್ಕೊಂಬಂದ್ಬಿಟ್ಟು ಒಳಗೆ ಕರೆಯೋದೇ ಮರ್ತುಬಿಟ್ಟೆ. ಪ್ಲೀಸ್ ಒಳಗೆ ಬರೋ. ಓ ಶಿಟ್, ಬಂದವ್ರನ್ನ ಕೂರ್ಸೋದಕ್ಕೆ ಒಂದು ಚೇರ್ ಸಹ ಗತಿ ಇಲ್ಲ ಈ ದರಿದ್ರ ಮನೆಯಲ್ಲಿ. ಡೋಂಟ್ ಟಚ್ ಡೋಂಟ್ ಟಚ್ ಡೋಂಟ್ ಟಚ್. ಏನಂದೆ ನೀನು? ಇವಳು ನಿನ್ನ ತಂಗಿನ? ಒಳ್ಳೆ ಭಿಕ್ಷುಕಿ ಇದ್ದಾಗಿದ್ದಾಳಲ್ಲೋ. ಕೊಳದ ಕೆಸರಲ್ಲಿ ಕಮಲ ಹುಟ್ಟಿದಾಗೆ ಅದು ಹೇಗ ಈ ಮನೇಲಿ ಹುಟ್ಟುಬೀಳದೆ? ಅವಳು ಬಟ್ಟೆ ತೊಳೆದು 2 ವರ್ಷ ಆಗಿರಬೇಕು. 2 ಇಯರ್ಸ್. ಸ್ನಾನ ಮಾಡಿ ಎಷ್ಟು ವರ್ಷ ಆಗಿದೆಯೋ? ವ್ಯಾಕ್ ಥೂ ಗಬ್ಬು. ಇವನು ಅಣ್ಣ ಅಂದಲ್ಲ, ಕಲಾಸಿಪಳ್ಳಿ ಕೂಲಿ ಥರನೇ ಇದ್ದಾನೆ. ಇವ್ರನ್ನೆಲ್ಲ ತಂದು ಇಲ್ಲಿ ಗುಡ್ಡೆ ಹಾಕೊಂಡಿದ್ಯಲ್ಲ, ಜೊತೆಗೆ ಬಂಧು ಬಾಂಧವರಂತ ಬೇರೆ ಹೇಳ್ತೀಯ. ಯಾರಾದ್ರೂ ನಂಬ್ತಾರೇನೆಯ ನಿನ್ನ ಮಾತನ್ನ? ಫ್ರೆಂಡಾಗಿ ಒಂದು ಮಾತು ಹೇಳ್ತೀನಿ ಕೇಳು. ನೀನೇನಾದರೂ ಇವರಿಬ್ಬರನ್ನ ಇದೇ ರೀತಿ ಈ ಮನೇಲಿ ಇಟ್ಕೊಂಡ್ಯೋ, ನಿನ್ನ ಮಾನ ಮರ್ಯಾದೆ ಎಲ್ಲ ಹರಾಜಾಗ್ಬಿಡ್ತಾರೆ. ಇರಮ್ಮ ನೋಡೋಣ. ನೋಡಿ ಸ್ವಾಮಿ, ತಾವ್ಯಾರು ಗೊತ್ತಾಗ್ಲಿಲ್ಲ. ಗೊತ್ತಾಗಲ್ಲ ಬಿಡಿ. ಯಾರದ್ದೋ ಮಾನ ಮರ್ಯಾದೆ ಹೋಗುತ್ತೆ ಅಂತ ಹೇಳಿದಾಗಿತ್ತು. ನಂತಮ್ಮ ಆನಂದನಿದೆ. ನಂತಮ್ಮ ಆನಂದನಿದೆ. ಇಲ್ಲ ಸರ್, ನೀವು ತಪ್ಪು ತಿಳ್ಕೊಂಡಿದ್ದೀರಿ. ನನ್ನ ತಮ್ಮ ಡಾಕ್ಟ್ರೇ ಅಲ್ಲ, ಮಿನಿಸ್ಟ್ರೇ ಆದರೂ ಅವನು ನನಗೆ ತಮ್ಮನೇ, ನಾನು ಅವನಿಗೆ ಅಣ್ಣನೇ. ಇದರಲ್ಲಿ ಏನಂತಹ ವಿಶೇಷತೆ ಕಂಡ್ರಿ ತಾವು? ಯಾಕೆ ಮಾತನ್ನು ಹೇಳಿದ್ರು? ನಾನು ಬಡವ, ದುಡ್ಡಿಲ್ಲ. ಅವನು ಡಾಕ್ಟ್ರು. ನಾಳೆ ಅವನು ದುಡ್ಡನ್ನು ದುಡ್ದು ಆಗ ಅವನ ಅಣ್ಣ ಆಗಿ ನಾನು ತಮ್ಮ ಆಗ್ತೀನಿ ಅಂತ ಇರೋ ಭಾವನೆನಾ? ಓ, ಇರ್ಬೋದು ಇರ್ಬೋದು. ಓ, ನಾಳೆ ಇವನೇನಾದರೂ ದುಡ್ಡಲ್ಲಿ ದೊಡ್ಡವನಾದರೆ ಅಂದ್ಕೊಂಡ್ರ? ಇಲ್ಲ ಸ್ವಾಮಿ, ಒಂದು ವೇಳೆ ನಾಳೆ ಒಂದು ದುಡ್ಡಲ್ಲಿ ಎಷ್ಟೇ ದೊಡ್ಡವನಾದರೂ ಆಗಲೂ ಕೂಡ ನಮ್ಮ ಬಾಂಧವ್ಯದಲ್ಲಿ ಅವನು ನನಗಿಂತೂ ಚಿಕ್ಕವನೇ. ಇದರಲ್ಲಿ ಏನು ವ್ಯತ್ಯಾಸ ಇಲ್ವಲ್ಲ? ಏನೋ ದೊಡ್ಡದಾಗಿ ಹೇಳಕ್ ಬಂದ್ಬಿಟ್ಟ ಅವಾಗ ನಿನ್ನ. ನೋಡಿ, ಈಗಷ್ಟೇ ಮನೆ ಒಳಗಡೆ ಬಂದಿದ್ದೀರಿ, ಅಷ್ಟರಲ್ಲಿ ಏನೇನೋ ಮಾತಾಡ್ತಾ ಇದ್ರಲ್ಲ. ನೋಡಿ, ನಿಮ್ಗೊಂದು ಮಾತು ಹೇಳ್ತೀನಿ ಕೇಳಿ. ಈ ರೀತಿ ಕಂಡವ್ರ ಸಂಸಾರಕ್ಕೆ ಬೆಂಕಿ ಹಚ್ಚಿ ಅವರಿಯೋ ಬೆಂಕಿ ಬೆಳಕಲ್ಲಿ ಭಗವದ್ಗೀತೆ ಓದೋ ಸಾಹಸ ಮಾಡಬೇಡಿ. ತಾವಿಂದ ದಯಮಾಡಿಸ್ಬೋದು ರೀ. ಮುಚ್ಚಿರಿ ಬಾಯಿ. ನನ್ನ ಮನೆಗೆ ಬಂದು ನನಗೆ ಮರ್ಯಾದೆ ಇಲ್ಲದಾಗ ಮಾತಾಡ್ತಾ ಇದ್ದೀರಾ? ಇದು ನಿಮ್ಮಂತಹ ಸುಸಂಸ್ಕೃತ ಲಕ್ಷಣ ಅಲ್ಲ. ನೀವು ಇಂಗ್ಲೀಷ್ ಕಲ್ತಿರ್ಬೋದು, ನನಗೆ ಆ ಇಂಗ್ಲೀಷ್ ಬರದೇ ಇರಬಹುದು. ಆದರೆ ಅಚ್ಚ ಕನ್ನಡದಲ್ಲಿ ಸ್ವಚ್ಛವಾಗಿ ಹೇಳ್ತೀನಿ, ಮರ್ಯಾದೆಯಿಂದ ಜಾಗ ಖಾಲಿ ಮಾಡಿ. ಇನ್ನೊಂದು ಸಾರಿ ಏನಾದ್ರು ನೀವು ರೀತಿ ಮಾತಾಡಿದ್ರು ಕುತ್ತಿಗೆ ಹಿಡಿದು ಬಲವಂತವಾಗಿ ಆಚೆಗೆ ದಬ್ಬಬೇಕಾಗುತ್ತೆ. ಹುಷಾರ್. ನಾಲ್ಗೆ ಬಿಗಿ ಹಿಡಿದು ಮಾತಾಡಿ. ಅದು ಯಾವಾಗ್ಲೂ ಹೀಗೆ ಕಾಣ ಆನಂದ. ಇಂಥವ್ರಿಗೆಲ್ಲ ಮರ್ಯಾದೆ ಕೊಟ್ಟಷ್ಟು ಹೆಚ್ಕೋತಾನೇ ಇರ್ತಾರೆ. ನಾನು ಹೇಳೋದು, ಯಾರ್ಯಾರನ್ನ ಎಲ್ಲೆಲ್ಲಿ ಇಟ್ಟಿರ್ಬೇಕು ಅಲ್ಲಲ್ಲೇ ಇಟ್ಟಿರ್ಬೇಕು. ಅಲ್ಲಯ್ಯ, ಡಾಕ್ಟರ್ ಆದ ನೀನೆಲ್ಲಿ, ನಿನ್ ಯೋಗ್ಯತೆ ಏನು? ಹೋಗಿ ಇಂಥ ಹಳ್ಳಿ ಜನರ ಸಹವಾಸ ಮಾಡಿದ್ಯಲ್ಲ. ನಿನ್ಗೆ ಇಂಥ ಹಳ್ಳಿ ಜನರ ಸಹವಾಸ ಇದೆ ಅಂತ ನಂಗೆ ಮುಂಚೆನೆ ಗೊತ್ತಾಗಿದ್ದಿದ್ರೆ ನನ್ನ ತಂಗಿ ನಿನಗ್ ಕೊಟ್ಟು ಮದುವೆ ಮಾಡ್ಸಕ್ಕೆ ಒಪ್ಕೊತಾನೇ ಇದ್ದಿಲ್ಲ. ಸಾಕಪ್ಪ ಮಾರಯ್ಯ, ಸಾಕು. ಬಂದ ತಕ್ಷಣ ಆದ ಅವಮಾನ ಸಾಕು. ನಾನಿನ್ ಬರ್ತೀನಿ. ರಾಜು, ಹೋಗಬೇಕಾಗಿರೋದು ನೀನಲ್ಲ, ಬೇರೆಯವರು. ನೋಡೋ, ನಿನ್ನ ತಂಗಿ ನಾನು ಮದುವೆ ಆಗ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ. ನಾನು ಮದುವೆ ಆಗೇ ಆಗ್ತೀನಿ. ಆನಂದ ಏನು ಹೇಳ್ತಾ ಇದೀಯಾ? ಅವತ್ತು ಅಪ್ಪ ಅಮ್ಮ ಸಾವಿರ ಕೊಟ್ಟು ಮಾತನ್ನ ಇಷ್ಟು ಬೇಗ ಮರ್ತು ಬಿಟ್ಟಿಯೇನೋ? ಅಪ್ಪನಿಗೆ ಕೊಟ್ಟ ಮಾತು ಅಪ್ಪ ಸತ್ತ ತಕ್ಷಣ ಅವನ ಜೊತೆನೆ ಹೊರಟೋಯ್ತು. ಅಪ್ಪ ಹಾಕಿದ ಆಲದ ಮರ ಅಂತ ನಾನೇ ನೇಣು ಹಾಕೊಳಕ್ಕಾಗತ್ತಾ? ಅವೆಲ್ಲ ಸಾಧ್ಯ ಇಲ್ಲ. ನಾನು ಬೆಂಗಳೂರಿಗೆ ಹೋಗಿ ಓದ್ ಬಂದಿರೋದು, ಡಾಕ್ಟರ್ ಆಗಿರೋದು
ನೀನ್ ಹೇಳಿದ ಹಳ್ಳಿಗಮ್ಮರಿನ ಮದುವೆ ಆಗಕ್ಕಲ್ಲ, ನಾನು ರಾಜು ತಂಗಿನ ಲವ್ ಮಾಡ್ತಾ ಇದ್ದೀನಿ, ಅವಳನ್ನೇ ಮದುವೆ ಆಗ್ತೀನಿ. ಈ ಮದುವೆಗೆ ಯಾರು ಬಂದ್ರೂ ಸರಿ, ಯಾರು ಬಿಟ್ರೂ ಸರಿ. ಒಂದ್ ವೇಳೆ ಆ ಬ್ರಹ್ಮನೇ ಬಂದ್ರು ಈ ಮದುವೆನ ತಡೆಯಕ್ಕಾಗಲ್ಲ, ತಿಳ್ಕೊ. ಅಣ್ಣನಾಗಿ ಒಂದು ಮಾತು ಹೇಳ್ತೀನಪ್ಪ, ಮದುವೆ ಅಂದ್ರೆ ಮಕ್ಕಳಾಟ ಅಲ್ಲ ಕೊಡು. ಪ್ರತಿಯೊಬ್ಬ ಮಾನವನ ಜೀವನದಲ್ಲೂ ಒಂದೇ ಒಂದು ಸಾರಿ ನಡೆಯುವಂಥ ಶುಭ ಕಾರ್ಯಗಳು. ಒಂದು ತುಂಬು ಸಂಸಾರಸ್ಥರ ಮನೆ ಹೆಣ್ಣು ಮಗಳನ್ನ ನಮ್ಮ ಮನೆಗೆ ಸೊಸೆಯಾಗಿ ತರಬೇಕು ಅಂದ್ರೆ 16 ಕಡೆ ತಿರುಗಿ 106 ಕಡೆಗೆ ವಿಚಾರಿಸಿ ಒಂದು ಉತ್ತಮ ಕುಲದ ಹೆಣ್ಣು ಮಗಳನ್ನ ತಂದು ಮನೆ ತುಂಬಿಸ್ಕೋಬೇಕಪ್ಪ. ಆಗ ಬಂದ ಹೆಣ್ಣು ಮಗಳು ನಮ್ಮ ತಂದೆ, ತಾತ, ಮುತ್ತಾತಂದಿರ ಘನತೆ, ಗೌರವ, ಅಂತಸ್ತುಗಳನ್ನ ಉಳಿಸಿ ಬೆಳೆಸಿ ಹೆಚ್ಚಿಸುವಂತವಳಾಗ್ಬೇಕಪ್ಪ. ಅದನ್ನು ಬಿಟ್ಟು ಊರು ಕೇರಿ ಅರಿಯದ, ಕುಲ ಗೋತ್ರ ತಿಳಿಯದ ಯಾವುದೋ ಹೆಣ್ಣು ಮಗಳನ್ನ ತಂದು ಮನೆ ತುಂಬಿಸ್ಕೊಂಡ್ರೆ ಇದು ಮನೆ ಆಗ್ಲಾರ್ದು ಆನಂದ, ಸ್ಮಶಾನ ಆಗ್ತಿ ಕಣ. ಡಾಕ್ಟ್ರೇ ಆನಂದಪ್ಪನವ್ರೆ, ನನ್ನಿಂದಾಗಿ ಈ ಮನೆ ಸ್ಮಶಾನ ಆಗೋದು ಬೇಡ, ಎಕ್ಕುಟ್ಟೋಗೋದು ಬೇಡ. ನಿಮ್ಮ ಅಣ್ಣ ಹೇಳಿದ್ನಲ್ಲಪ್ಪ, ಅದು ಯಾವುದೋ ಹಳ್ಳಿ ಗೆಮಾರಿ, ಅವಳನ್ನ ಕಟ್ಕೊಂಡು ಹಾಳಾಗಿ ಹೋಗು. ರಾಜು, ನೀನಿನ್ ಹೊರಡ್ಬೋದು. ಬೆಂಕಿ ಹಚ್ಚಿದ್ದಾಯ್ತು, ಉರಿಯೋದು ನೋಡಿ ಸಂತೋಷ ಪಡು. ನಿನ್ನ ಯೋಗ್ಯತೆಗೆ ನೀನು ಅಣ್ಣ, ತಮ್ಮ, ಅಕ್ಕ, ತಂಗಿ ಇವ್ರ ಜೊತೆ ಎಲ್ಲ ಬೆಳೆದಿಲ್ಲ ಅಂತ ಕಾಣಿಸುತ್ತೆ. ಅದಕ್ಕೆ ಬಂದಿಲ್ಲ ಪ್ರೀತಿ, ಪ್ರೇಮ, ಕರುಣೆ, ಮಮತೆ, ವಾತ್ಸಲ್ಯ ಅಂದ್ರೆ ಏನು ಅಂತ ಇದರ ಅರ್ಥ ಸಹ ನನಗೆ ಗೊತ್ತಿಲ್ಲ. ಛೇ ರಾಮು, ನೀನು ಅವನ ಜೊತೆ ಮಾತಾಡೋ ಅವಶ್ಯಕತೆ ಇಲ್ಲ. ಯಾಕೋ ಮಾತಾಡಬಾರ್ದು? ಯಾಕೆ ಮಾತಾಡಬಾರ್ದು ಅಂತ? ತಪ್ಪನ್ನ ತಪ್ಪು ಅಂದ್ರೆ ತಪ್ಪ? ನಿನಗೆ ಹೆಣ್ಣು ಕೊಡೋನಾದ್ರೆ ಅದಕ್ಕೊಂದು ರೀತಿ ನೀತಿ ಅನ್ನೋದು ಬೇಡವಾ? ಮನೇಲಿ ಅಣ್ಣ ಅನ್ನಿಸ್ಕೊಂಡ್ರೆ ಒಂದು ಪ್ರಾಣಿ ಇದೆ, ಅವನಿಗೊಂದು ಮಾತು ಕೇಳಬೇಕು ಅನ್ನೋ ಪರಿಜ್ಞಾನ ನಿನಗೆ ಬೇಡ. ಮದುವೆಗೆ ಮುಂಚೆನೆ ಪರಪುರುಷನ ಸ್ನೇಹ ಬೆಳೆಸಿದಳಲ್ಲ ಆ ಹುಡುಗಿಯ ಗುಣ ನಡತೆ ಎಂಥದ್ದು ಅಂತ ಸ್ವಲ್ಪ ಯೋಚಿಸಿ ನೋಡು. ಯಾವುದೇ ಹೆಣ್ಣಾಗ್ಲಿ ಮದುವೆಗೆ ಮುಂಚೆನೆ ಮನೆ ಹೊಸಲು ದಾಟಿ ಪರಪುರುಷನ ಸ್ನೇಹ ಬೆಳೆಸಿದ್ರೆ ಅಂಥವಳನ್ನ ಈ ಸಮಾಜ ಒಂದು ನೀತಿಗೆಟ್ಟವಳು ಅಂತ ಹೇಳುತ್ತೆ, ಇಲ್ಲ ಚಾರಣಿ ಅಂತ ಹೇಳುತ್ತೆ. ತಿಳ್ಕೊ ರಾಮು. ಏನೋ ಮನೆ ಗಿರಿಯವನು ಅಂತ ಮರ್ಯಾದೆ ಕೊಟ್ರೆ ನಿಂದತಿ ಆಯ್ತು. ಛೇ, ಕೆಲಸ ಮಾಡ್ಬಿಟ್ಟಿಯಣ್ಣ. ಸಾಕಿ ಬೆಳೆಸಿ ಓದಿಸಿ ದೊಡ್ಡವನಾಗಿ ಮಾಡಿದ್ದಕ್ಕೆ ದೇವ್ರ ದೊಡ್ಡವನ ಮೇಲೆ ಕೈ ಮಾಡ್ಬಿಟ್ಟಿಯಲ್ಲಣ್ಣ. ಎಲ್ಲಣ್ಣ ಹೋಗ್ತಿರಿಸ್ತೀಯ ಕರ್ಮನ.